ಡಿ.ಕೆ. ಶಿವಕುಮಾರ್ಗೆ ಈಗ ಮತ್ತೊಂದು ಉರುಳು. ಈ ಕಡೆಗೆ ನವೆಂಬರ್ ಹತ್ತಿರ ಬರ್ತಾ ಇದೆ, ಆ ಕಡೆಗೆ ಇನ್ನೊಂದು ರೀತಿಯಾದಂಥ ಕಂಟಕನೂ ಕೂಡ ಹತ್ತಿರಕ್ಕೆ ಬರ್ತಾ ಇದೆ. ಇದು ಕಂಟಕ ಆಗತ್ತಾ ಇಲ್ವಾ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಹೊಸ ಚಾರ್ಜ್ ಶೀಟ್ನಲ್ಲಿ, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಹೆಸರು ಉಲ್ಲೇಖ ಆಗ್ತಾ ಇದೆ. ಇದು ಯಾವ ರೀತಿಯಾದಂಥ ಸಮಸ್ಯೆಯನ್ನ ಉಂಟು ಮಾಡುತ್ತೆ? ಯಾಕೆಂದ್ರೆ ಈಗಾಗಲೇ ಅವರು ಸಮಸ್ಯೆಯನ್ನ ಎದುರಿಸ್ಕೊಂಡು ಆಚೆ ಬಂದಿದ್ದಾರೆ. ನವೆಂಬರ್ ಡಿಸೆಂಬರ್ಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಯನ್ನ ಇಟ್ಕೊಂಡಿರೋರು ಆ ಆಟ ಆಡುವಷ್ಟೊತ್ತಿಗೆ ಈ ಆಟ ಇನ್ನೊಂದು ರೀತಿಯಲ್ಲಿ ಆಡಕ್ಕೆ ಶುರುವಾಗಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ. ಯಾಕೆ ಇವರ ಹೆಸರು ಬಂತು ಈ ಪ್ರಕರಣದಲ್ಲಿ ಅನ್ನೋದನ್ನ ನೋಡೋಣ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಈಗ ನ್ಯಾಷನಲ್ ಹೆರಾಲ್ಡ್ ಉರುಳು. ಈಗ ಇಡಿ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿ.ಕೆ. ಬ್ರದರ್ಸ್ ಹೆಸರು ಉಲ್ಲೇಖವಾಗಿದೆ. ಯಂಗ್ ಇಂಡಿಯಾಗೆ 2.5 ಕೋಟಿ ದೇಣಿಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ದೇಣಿಗೆಯನ್ನ ನಾಯಕರು ನೀಡಿದ್ದಾರೆ. ಮತ್ತೆ ಇಡಿ ಬಲೆಯಲ್ಲಿ ಸಿಲುಕಿ ಬೀಳ್ತಾರ ಅಣ್ಣ ತಮ್ಮ? ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಸಿಕ್ಕಾಕೊಂಡ್ರು, ಅದನ್ನ ಜೈಲಿನಲ್ಲಿ ಅನುಭವಿಸಿ ಬರುವಂತ ಪರಿಸ್ಥಿತಿನೂ ಆಯ್ತು, ಬೇಲ್ ಮೇಲೆ ಆಚೆನೂ ಕೂಡ ಬಂದ್ರು. ಆದ್ರೆ ಈಗ ಮತ್ತೆ ಅದೇ ಇಡಿ ಬಲೆಯಲ್ಲಿ ಈಗ ಸಮಸ್ಯೆಯನ್ನು ಎದುರಿಸುವಂತ ಪರಿಸ್ಥಿತಿ ಬರ್ತಾ ಇದೆ. ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಂತ ನೋಡೋದಾದ್ರೆ, 2,000 ಕೋಟಿ ಮೌಲ್ಯದ ಆಸ್ತಿಯನ್ನ 50 ಲಕ್ಷಕ್ಕೆ ಖರೀದಿಸಿರುವಂತಹ ಹಗರಣ. 2,000 ಕೋಟಿ ಮೌಲ್ಯದ ಆಸ್ತಿಯನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಪ್ರಮುಖ ಆರೋಪಿಗಳಿದ್ರಲ್ಲಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ನಡೆಸಲಾಗ್ತಾ ಇರುತ್ತೆ. ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಏನಿದೆ ಅದು ಇದನ್ನ ನಡೆಸ್ತಾ ಇದ್ದಿದ್ದು. ಯಾವುದು? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿ ನಡೆಸ್ಕೊಳ್ತಾ ಇದ್ದಿದ್ದು. ನಮಗೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚಿತವಾಗಿಯೂ ಕೂಡ ಈ ನಡೆಸ್ತಾ ಇದ್ದಂಥ ಪತ್ರಿಕೆ ಇಂಗ್ಲಿಷ್ನಲ್ಲಿ ಇದ್ದಿತ್ತು. AIL ಅಂತ ಕರೀತಾರೆ, ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅಂತ ಹೇಳಿ. ಅವರೇ ಒಂದು ಧ್ವನಿಯನ್ನ ಎತ್ತಾ ಇದ್ದಾರೆ. ಅದರಲ್ಲಿ ಇದ್ದಂಥವ್ರು, ಟ್ರಸ್ಟ್ನವ್ರು ಇದ್ದಂಥವ್ರು ಏನು ಕೇಳಿದ್ರು, ನಮ್ಮನ್ನು ಕೇಳಲಾರದೆ ನೀವು ಹೆಂಗಿದನ್ನ ವರ್ಗಾವಣೆ ಮಾಡ್ಕೊಂಡ್ರಿ ಅನ್ನುವಂಥದ್ದನ್ನ ಎತ್ತಿದ್ರು. ಅದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಪತ್ರಿಕೆ ನಿರ್ವಹಣೆಗೆ ಕಾಂಗ್ರೆಸ್ನಿಂದ 90 ಕೋಟಿ ಸಾಲವನ್ನ ಪಡೆದಿರುತ್ತೆ. ಯಾವುದು? AIL 90 ಕೋಟಿ ಸಾಲ ಪಡ್ಕೊಳ್ತಾರೆ. ತೀವ್ರ ನಷ್ಟದಿಂದ, ಬಹಳ ಇಂಪಾರ್ಟೆಂಟು, ತೀವ್ರ ನಷ್ಟದಿಂದ 2008ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಬಂದ್ ಮಾಡಲಾಗತ್ತೆ. ತೀವ್ರ ನಷ್ಟದಿಂದಾಗಿ. ಇದ್ರ ಹಿಸ್ಟ್ರಿಯನ್ನ ನೋಡ್ಕೊಂಡ್ಬಿಡಿ ಒಂದ್ಸಲ. 1937ರಲ್ಲಿ ನೆಹರು ಅವರು ಸ್ಥಾಪಿಸಿದಂಥದ್ದು AJL ಅನ್ನ ಸ್ಥಾಪಿಸ್ತಾರೆ. ಅದರ ಅಡಿಯಲ್ಲೇ ಬರ್ತಾ ಇದ್ದಿದ್ದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್. 5,000ಕ್ಕೂ ಹೆಚ್ಚು ಷೇರುದಾರರನ್ನ ಹೊಂದಂತ ಕಂಪನಿ ಅದು. 5,000ಕ್ಕೂ ಹೆಚ್ಚು. 90 ಕೋಟಿ ಸಾಲ ವಾಪಸ್ಸನ್ನ ಕಾಂಗ್ರೆಸ್ ಕೇಳತ್ತೆ. 90 ಕೋಟಿ ಸಾಲವನ್ನ. ಆಗ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಸಾಲ ಮರುಪಾವತಿಸುವಂತೆ ಸೂಚನೆಯನ್ನು ನೀಡುತ್ತೆ. ನೋಡಿ, ಅಟ್ ದ ಸೇಮ್ ಟೈಮ್ ಅದಾದ ನಂತರ ಒಂದು ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಅದರಲ್ಲಿ 38% ಸೋನಿಯಾ ಗಾಂಧಿ ಅವರು, 38% ರಾಹುಲ್ ಗಾಂಧಿ ಅವರು, ಇನ್ನು ಆಸ್ಕರ್ ಫರ್ನಾಂಡಿಸ್ ಅವರು ಮತ್ತು ಇನ್ನೊಬ್ಬರು ಅದರಲ್ಲಿ ನಿರ್ದೇಶಕರಾಗಿರ್ತಾರೆ. ಏನ್ ಮಾಡ್ತಾರೆ? AJL ಸಂಸ್ಥೆಗೆ ಸೇರಿದಂತ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ತಾರೆ ಅತ್ಯಂತ ಕಡಿಮೆ ಬೆಲೆಗೆ. ಹೇಗೆ ಅಂತಂದ್ರೆ, AJLಗೆ 50 ಲಕ್ಷವನ್ನ ಕೊಡ್ತಾರೆ, 90 ಕೋಟಿಯನ್ನ ಯಂಗ್ ಇಂಡಿಯಾಗೆ ಅದನ್ನ ಕೊಡ್ತಾರೆ ವಾಪಸ್ಸು. ಸೊ ಇದು ಒಂದಿಷ್ಟು ಚರ್ಚೆಗೆ ಎಡೆ ಮಾಡಿಕೊಡುತ್ತೆ, ಅದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಆಸ್ತಿ ಪರಭಾರೆಯನ್ನ ಮಾಡಿಕೊಡ್ತಾರೆ. ಅಕ್ರಮ ಮಾರ್ಗದಲ್ಲಿ ಕಡಿಮೆ ಬೆಲೆಗೆ ಆಸ್ತಿಯನ್ನ ಖರೀದಿಸಿದಂತ ಆರೋಪ ಇವರ ಮೇಲೆ ಬರುತ್ತೆ. ಯಾರು? ನಿರ್ದೇಶಕರಾಗಿರುವಂತ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ. ಇನ್ನಿಬ್ರು ಇದ್ದಾರೆ, ಇಬ್ರು ಇಲ್ಲ ಕೂಡ ಇವಾಗ. ಅಕ್ರಮ ಮಾರ್ಗದಲ್ಲಿ ಆಗುತ್ತೆ. 2,000 ಕೋಟಿ ಮೌಲ್ಯದ ಆಸ್ತಿಯನ್ನ ಕೇವಲ 50 ಲಕ್ಷಕ್ಕೆ ಖರೀದಿಸಿದಂತ ಆರೋಪ. ಅದನ್ನೆಷ್ಟು ಯಂಗ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ, ಅಲ್ಲಿ 50 ಲಕ್ಷವನ್ನ ಮಾತ್ರ ಕೊಡ್ತಾರೆ. 2,000 ಕೋಟಿ ಮೌಲ್ಯದ ಆಸ್ತಿಯನ್ನ 50 ಲಕ್ಷ ಕೊಟ್ಬಿಟ್ಟು ಅದನ್ನ ಖರೀದಿಯನ್ನ ಮಾಡ್ಕೊಂಡ್ಬಿಡ್ತಾರೆ. ಸುಬ್ರಹ್ಮಣ್ಯನ್ ಸ್ವಾಮಿ ದೂರಿನ ಮೇರೆಗೆ ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಕ್ರಿಮಿನಲ್ ಪಿತೂರಿ ನಡೆಸಿದ್ದಾರೆ ಅಂತ ಇಡಿ ಚಾರ್ಜ್ ಶೀಟ್ ಅನ್ನ ಕೂಡ ಹಾಕಿದೆ. ಈಗ ಮತ್ತೆ ಇನ್ನೊಂದು ಚಾರ್ಜ್ ಶೀಟ್ ಅನ್ನ, ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದು. ಆಸ್ತಿ ಖರೀದಿಸೋಕೆ ಡಿ.ಕೆ. ಬ್ರದರ್ಸ್ ದೇಣಿಗೆ ನೀಡಿದ್ದಾರೆ ಅನ್ನುವಂಥ ಆರೋಪ ಇದರಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು. ಆಸ್ತಿ ಖರೀದಿಸೋಕೆ ಡಿ.ಕೆ. ಬ್ರದರ್ಸ್ 2.5 ಕೋಟಿಯನ್ನ ದೇಣಿಗೆ ನೀಡಿದ್ದಾರೆ ಅನ್ನುವಂಥದ್ದು ಈಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಸೊ ಇದು ಈಗ ಮುಳುವಾಗುತ್ತಾ ಅನ್ನುವಂಥ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ನ್ಯಾಷನಲ್ ಹೆರಾಲ್ಡ್ ಕೇಸ್.
ನೋಡಿ, ಈ ಪ್ರಕರಣ ಬಹಳ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿತ್ತು. ಹಳೆಯ ಪ್ರಕರಣ ಈಗ ಹೊಸದಾಗಿ ಮತ್ತೆ ಚರ್ಚೆಗೆ ಯಾಕೆ ಬರ್ತಾ ಇದೆ ಅಂತಂದ್ರೆ, ಕೇಸ್ ನಡೀತಾ ಇದೆ, ಪೂರ್ಣ ಪ್ರಮಾಣದಲ್ಲಿ ತನಿಖೆನೂ ಆಗ್ತಾ ಇಲ್ಲ, ಎಳೆದಾಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಲಿಯರ್ ಆಗಿ ಇರುವಂಥದ್ದು ಡಾಟಾ ಏನಿದೆ, ಅವ್ರು ತಗೊಂಡಿದ್ದಾರೆ, ಇವ್ರು ತಗೊಂಡಿದ್ದಾರೆ, ತಪ್ಪಿದೆಯಾ, ಮುಗಿಸ್ಬಿಡ್ಬೇಕು, ಅದನ್ನು ಎಳ್ಕೊಂಡು ಹೋಗ್ಲಾಗ್ತಾ ಇದೆ. ಈಗ ಅದ್ರ ಮಧ್ಯದಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ. ಯಾಕೆ ಇಷ್ಟು ದಿನ ಗೊತ್ತಾಗ್ಲಿಲ್ವಾ? DK ಬ್ರದರ್ಸ್ ಅಲ್ಲಿ 2.5 ಕೋಟಿ ಕೊಟ್ಟಿದ್ದಾರಿಲ್ವ ಅಂತ ಹೇಳಿ ಇಷ್ಟು ತಡವಾಗಿ ಗೊತ್ತಾಯ್ತಾ ಇಡಿಗೂ? ಕೆಲವು ವಿಚಾರಗಳಲ್ಲಿ ಇಡಿ ಬಗ್ಗೆನೇ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ್ರೆ, ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾಗ 2014ರಿಂದ ಈ ಪ್ರಕರಣ ಆರಂಭವಾಗುತ್ತೆ. 2025ಕ್ಕೆ ಬಂದ್ವಿ. ಈ ಪ್ರಕರಣದಲ್ಲಿ ಏನಾಗಿದೆ? ಬೇಲ್ ಮೇಲೆ ಆಚೆ ಇದ್ದಾರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು. ಹೀಗಿದ್ದಾಗಲೂ ಕೂಡ ಈ ಪ್ರಕರಣದಲ್ಲಿ ನಿಜವಾಗಿಯೂ ಏನಾಗಿದೆ? ಭ್ರಷ್ಟಾಚಾರ ನಡೆದಿದೆಯಾ ಅಥವಾ ನಡೆದಿಲ್ವಾ? ಅವ್ಯವಹಾರ ನಡೆದಿದೆಯಾ ನಡೆದಿಲ್ವಾ? ಇದರಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ಕಂಪನಿಯನ್ನ ರೆಡಿ ಮಾಡಿ ಇನ್ನೊಂದು ಕಂಪನಿಯಿಂದ ಅದರ ಅಮೌಂಟನ್ನು ವರ್ಗಾವಣೆಯನ್ನ ಮಾಡಿಕೊಂಡು ಆ ಕಂಪನಿಗೆ ಕಡಿಮೆ ದುಡ್ಡಿನಲ್ಲಿ ಮಾರಾಟ ಮಾಡಿದ್ದಾರೆ ಅನ್ನೋದು ಎರಡೂ ಅವರಿಗೆ ಸೇರಿದ್ದು. ಆದರೆ ಹೇಗೆ ಇಲ್ಲಿ ವ್ಯವಹಾರಗಳು ನಡೆಯುತ್ತೆ, ಯಾವ ರೀತಿಯಾಗಿ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಮೂಲವಾಗಿರುವಂತಹ ಆರೋಪ.